ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಯ ವಿಚಾರ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಸಿಜೆ ರಾಯ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳ ಒತ್ತಡ ಇತ್ತಾ ಅನ್ನುವಂತಹ ಪ್ರಶ್ನೆ. ಪಬ್ಲಿಕ್ ಟಿವಿಯಲ್ಲಿ ರಾಯ್ ಸಹೋದರ ಸಿಜೆ ಬಾಬು ಅವರ ಎಕ್ಸ್ಕ್ಲೂಸಿವ್ ಮಾತು. ಕುಟುಂಬದ ಕಡೆಯಿಂದ ದೂರು ನೀಡುವ ಬಗ್ಗೆ ತೀರ್ಮಾನ ಮಾಡ್ತೀವಿ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ರಾಯ್ ಕರೆ ಮಾಡಿದ್ರು. ಪ್ರೆಷರ್ ಆಗ್ತಿದೆ ಅಂತ ಹೇಳಿದ್ರು. ಕಂಪನಿ ಲಾಸಲ್ಲಿರಲಿಲ್ಲ, ನಮ್ಮ ಕಂಪನಿ ಲಾಭದಲ್ಲಿತ್ತು. ವಿದೇಶಕ್ಕೆ ತೆರಳುವ ಮೊದಲು ಸಿಜೆ ರಾಯ್ ಅವರನ್ನ ಭೇಟಿ ಮಾಡಿದ್ದೆ. ಯಾವುದೂ ಕೂಡ ಸಾಲವಿಲ್ಲ, ಶತ್ರುಗಳಿಲ್ಲ, ಐಟಿ ಅಧಿಕಾರಿಗಳ ಕಿರುಕುಳ ಅಷ್ಟೇ ಅಂಥೇಳಿ ಪಬ್ಲಿಕ್ ಟಿವಿಗೆ ಸಿಜೆ ರಾಯ್ ಸಹೋದರ ಬಾಬು ರಾಯ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನನ್ನ ಜೊತೆಗೆ ಪ್ರೆಷರ್ ಇದೆ ಅಂತ ಹೇಳಿದ್ರು. ಇನ್ಕಮ್ ಟ್ಯಾಕ್ಸ್ ಪ್ರೆಷರ್ ಇದೆ ನನಗೆ. ನಿನ್ನೆ ಬೆಳಗ್ಗೆ 10:40ಕ್ಕೆ 10:40ಗೆ ಅದೇನು ಹೇಳಲಿಲ್ಲ. ಬಂದು ಮಾತಾಡೋಣ ಅಂತ ಹೇಳಿದ್ರು ಅಷ್ಟೇ. ಗೊತ್ತಿಲ್ಲ, ಅದು ಆಗಿದೆ ಅಲ್ಲ, ಡಿಸೆಂಬರ್ 3ನೇ ತಾರೀಕಿಂದ ಶುರುವಾಗಿರೋದು. ಹೌದು. ಗೊತ್ತಿಲ್ಲ ನನಗೆ, ನೋಡಿದ ಮೇಲೆ ಗೊತ್ತಾಗುತ್ತೆ. ಏನು ಕಂಪನಿ ಲಾಸಾ? ಇಲ್ಲ 100% ಇಲ್ವೇ ಇಲ್ಲ. ಅವ್ರಿಗೆ 2 ವರ್ಷದಲ್ಲಿ ಒಂದು 700-800 crores ಇನ್ಕಮ್ ಇತ್ತು. ಸೊ ಅದು ಆ ಥರ ಏನಿಲ್ಲ. ಆಫೀಸರಿಂದ ಏನೋ ಹರಾಸ್ಮೆಂಟ್ ಇತ್ತು ಅಂತ. ಹರಾಸ್ಮೆಂಟ್ ಅಂತಲ್ಲ, ಅವ್ರು ಏನು ಕ್ವಶನ್ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ. ಅದು ಅವರೇ ಹೇಳಬೇಕಾಗತ್ತೆ ಏನು ಕ್ವಶನ್ ಕೇಳಿದ್ರು ಅಂತ. ನಿನ್ನೆ ಯಾವುದು ಕಾಲ್ ಬಂದಿಲ್ಲ ಸರ್? ನಿನ್ನೆನೇ ರಾಯ್ದು ಕಾಲ್ ಬಂದಿದ್ದು. ನಿನ್ನೆನೇ ಬಂದಿದ್ದು. ನಿನ್ನೆ 30ನೇ ತಾರೀಕು ಅಲ್ವಾ? ನಿನ್ನೆ 10:40ಕ್ಕೆ ನನ್ನ ಹತ್ರ ಮಾತಾಡಿದ್ದು. ಇಲ್ಲ, ಮಾಡಿಲ್ಲ. ಹಾಂ. ಅವ್ರ ಬ್ರದರ್ ಹೇಳ್ತಾ ಇರುವಂಥ ಮಾಹಿತಿ, ನಿನ್ನೆ ಅವರು ಕಾಲ್ ಮಾಡಿದ್ರು, ಕರೆ ಮಾಡಿ ನನಗೆ ಪ್ರೆಷರ್ ಆಗ್ತಾ ಇದೆ, ಬೇಗ ಬಾ ನೀನು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು ಅನ್ನುವಂಥ ಮಾತನ್ನು ಅವರ ಬ್ರದರ್ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ವಿಧಿವಿಧಾನಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತೀರ್ಮಾನ ಮಾಡಿಲ್ಲ. ಜೊತೆಗೆ ಇವರಿಂದ ಅಂದರೆ ಜೋಸೆಫ್ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಕುಟುಂಬಸ್ಥರು ಏನಾದರೂ ಕಂಪ್ಲೇಂಟ್ ಕೊಡಬೇಕಾ ಅನ್ನುವಂಥ ವಿಚಾರಕ್ಕೆ ನಾವು ತೀರ್ಮಾನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಬಾಬು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ಸಿಜೆ ಬಾಬು, ಸಿಜೆ ರಾಯ್ ಅವರ ಸಹೋದರ. ಅವರು ಪಬ್ಲಿಕ್ ಟಿವಿಗೆ ಕೊಟ್ಟಂತಹ ಮೊದಲ ಪ್ರತಿಕ್ರಿಯೆ ಇದು. ಇನ್ಫ್ಯಾಕ್ಟ್ ಅವರು ವಿದೇಶ ಪ್ರವಾಸದಲ್ಲಿದ್ದರು. ನಿನ್ನೆ 10 ಗಂಟೆ ಕರೆ ಮಾಡಿದ್ರಂತೆ. ಐಟಿ ರೇಡ್ ಬಗ್ಗೆ, ಐಟಿ ಅಧಿಕಾರಿಗಳ ಕಿರುಕುಳದ ಬಗ್ಗೆ ಅವರು ಪ್ರಸ್ತಾಪಿಸಿದ್ರಂತೆ. ಹಾಗಾಗಿಯೇ ಸಿಜೆ ಬಾಬು ಅವರು ಹೇಳ್ತಾ ಇರುವಂತಹದ್ದು, ನಮ್ಮ ಸಹೋದರ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ಕಾರಣ ಐಟಿ ಅಧಿಕಾರಿಗಳ ಕಿರುಕುಳ ಅಂಥೇಳಿ. ಪರ್ಟಿಕ್ಯುಲರ್ ಆಗಿ ಕೇರಳ ಮೂಲದ ಒಬ್ಬ ಐಟಿ ಅಧಿಕಾರಿಯ ಹೆಸರನ್ನು ಕೂಡ ಅವರು ಉಲ್ಲೇಖಿಸ್ತಾ ಇದ್ದಾರೆ. ಈಗ ಪೊಲೀಸರ ಇನ್ವೆಸ್ಟಿಗೇಷನ್ನು ಹಲವು ಆ್ಯಂಗಲ್ನಲ್ಲಿ ನಡೀತಾ ಇರುವಂಥದ್ದು. ನಮ್ಮ ಪ್ರಶ್ನೆ ಇರುವಂತಹದ್ದು, ಸಾಕಷ್ಟು ರೇಡ್ಗಳನ್ನು ನೋಡಿರ್ತಾರೆ, ರೀಸೆಂಟಾಗಿ ಪೆನಾಲ್ಟಿ ಕೂಡ ಕಟ್ಟಿದ್ರು. ಇಂಥವರು ಐಟಿ ರೇಡ್ಗೆ ಹೆದರಿದ್ರಾ ಅಂತ ಹೇಳಿ. ನನ್ನ ಜೊತೆಗೆ ಪ್ರೆಷರ್ ಇದೆ ಅಂತ ಹೇಳಿದ್ರು. ಇನ್ಕಮ್ ಟ್ಯಾಕ್ಸ್ ಪ್ರೆಷರ್ ಇದೆ ನನಗೆ. ನಿನ್ನೆ ಬೆಳಗ್ಗೆ 10:40ಕ್ಕೆ 10:40ಗೆ ಅದೇನು ಹೇಳಲಿಲ್ಲ. ಬಂದು ಮಾತಾಡೋಣ ಅಂತ ಹೇಳಿದ್ರು ಅಷ್ಟೇ. ಗೊತ್ತಿಲ್ಲ, ಅದು ಆಗಿದೆ ಅಲ್ಲ, ಡಿಸೆಂಬರ್ 3ನೇ ತಾರೀಕಿಂದ ಶುರುವಾಗಿರೋದು. ಹೌದು. ಗೊತ್ತಿಲ್ಲ ನನಗೆ, ನೋಡಿದ ಮೇಲೆ ಗೊತ್ತಾಗುತ್ತೆ. ಏನು ಕಂಪನಿ ಲಾಸಾ? ಇಲ್ಲ 100% ಇಲ್ವೇ ಇಲ್ಲ. ಅವ್ರಿಗೆ 2 ವರ್ಷದಲ್ಲಿ ಒಂದು 700-800 crores ಇನ್ಕಮ್ ಇತ್ತು. ಸೊ ಅದು ಆ ಥರ ಏನಿಲ್ಲ. ಆಫೀಸರಿಂದ ಏನೋ ಹರಾಸ್ಮೆಂಟ್ ಇತ್ತು ಅಂತ. ಹರಾಸ್ಮೆಂಟ್ ಅಂತಲ್ಲ, ಅವ್ರು ಏನು ಕ್ವಶನ್ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ. ಅದು ಅವರೇ ಹೇಳಬೇಕಾಗತ್ತೆ ಏನು ಕ್ವಶನ್ ಕೇಳಿದ್ರು ಅಂತ. ನಿನ್ನೆ ಯಾವುದು ಕಾಲ್ ಬಂದಿಲ್ಲ ಸರ್? ನಿನ್ನೆನೇ ರಾಯ್ದು ಕಾಲ್ ಬಂದಿದ್ದು. ನಿನ್ನೆ 30ನೇ ತಾರೀಕು ಅಲ್ವಾ? ನಿನ್ನೆ 10:40ಕ್ಕೆ ನನ್ನ ಹತ್ರ ಮಾತಾಡಿದ್ದು. ಇಲ್ಲ, ಮಾಡಿಲ್ಲ. ನನ್ನ ಜೊತೆಗೆ ಪ್ರೆಷರ್ ಇದೆ ಅಂತ ಹೇಳಿದ್ರು. ಇನ್ಕಮ್ ಟ್ಯಾಕ್ಸ್ ಪ್ರೆಷರ್ ಇದೆ ನನಗೆ. ನಿನ್ನೆ ಬೆಳಗ್ಗೆ 10:40ಕ್ಕೆ 10:40ಗೆ ಅದೇನು ಹೇಳಲಿಲ್ಲ. ಬಂದು ಮಾತಾಡೋಣ ಅಂತ ಹೇಳಿದ್ರು ಅಷ್ಟೇ.